ಇದು ಏನದು ಕುಂಭಮೇಳ 10-11 ಫೆಬ್ರವರಿಲಿ ನಡೀತದೆ. ಇದು ಪ್ರತಿ 3 ವರ್ಷಕ್ಕೆ ಒಂದ್ಸರಿ ನಡೆಯೋದು. 1989ರಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು. ಆವಾಗ ನಾನು 1985ಲಿ ಫಸ್ಟ್ MLA ಆಗಿದ್ದೆ. ಆವಾಗ ನಮಗೆ ಕುಂಭಮೇಳ ಅಂದ್ರೇನು ಇದೆಲ್ಲ ಏನೂ ಗೊತ್ತಿರಲಿಲ್ಲ. ನಾನು KDP ಮೀಟಿಂಗ್ ಮಾಡ್ತಿದ್ದೆ. ನಮ್ಮ ಆದಿಚುಂಚನಗಿರಿ ಶ್ರೀಗಳವರು ಹಳಬರು ಆವಾಗ KDP ಸಭೆ ನಡೀತದೆ ಬಂದು ಈ ಥರ ನಮ್ಮಲ್ಲಿ 3 ಸರೋವರಗಳಿದ್ದಾವೆ ನರಸೀಪುರದಲ್ಲಿ, ಕುಂಭಮೇಳ ಮಾಡಬೇಕು, ಧಾರ್ಮಿಕ ವಿಚಾರಗಳನ್ನು ಹೇಳಿದ್ರು. ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು ಸಹಕಾರ ಕೊಡೋಕ್ಕೆ ಅಂತ. ನಾನು ಆವಾಗ ಸ್ವಾಮೀಜಿಯವರು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿ ಬಹುತ್ವದ ರಕ್ಷಣೆಗೆ ಮುಂದಾಗಿದ್ದಾರೆ, ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದೆ. ಸೊ ಒಂದು ಪ್ರಾರಂಭವಾದಂಥ ಕುಂಭಮೇಳ ಇವತ್ತು ಎಷ್ಟು 2089, 92, 95, 98, 2001, 4, 7, 10, 13, 16 ಮತ್ತು 19ರಲ್ಲಿ ಅಂದರೆ 1, 2, 3, 4, 5, 12 ಸಾರಿ ನಡೆದಿದೆ ಅಲ್ಲಿಂದ ಇಲ್ಲಿ ತನಕ. ಈ ಕುಂಭಮೇಳ ನಡೆಯೋದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಸ್ವಾಮೀಜಿಗಳು. ಬೆಂಗಳೂರಿನ ಕೈಲಾಸಾಶ್ರಮದ ಮಹಾಸ್ವಾಮಿಗಳವರು, ಆದಿಚುಂಚನಗಿರಿ ಮಹಾಸ್ವಾಮಿಗಳು, ಸುತ್ತೂರು ಮಹಾಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಮಹಾಸ್ವಾಮಿಗಳು ಸಮಾಲೋಚಿಸಿ ಕುಂಭಮೇಳ ಸುಸೂತ್ರವಾಗಿ ನಡೆಯೋದಕ್ಕೆ ಆ ಉದ್ದೇಶದಿಂದ ಒಂದು ಕುಂಭಮೇಳ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಸಹಯೋಜನೆ, ಸರ್ಕಾರನೇ ಸಂಪೂರ್ಣವಾಗಿ ಇದಕ್ಕೆಲ್ಲ ಎಲ್ಲ ನೆರವನ್ನು ಕೊಟ್ಟು ಹಣಕಾಸಿನ ನೆರವು ಕೊಟ್ಟು ಮಾಡೋದು. ಅದಕ್ಕೆ ಎಂದಂತೆ ಈ ಸಾರಿನೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿದ್ದೀವಿ. ಈ ಕುಂಭಮೇಳ ಯಶಸ್ವಿಯಾಗಿ ನಡೆದು ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರೋದಕ್ಕೆ ಸಂವಿಧಾನ ಕೊಟ್ಟಂಥ ಧಾರ್ಮಿಕ ಆಚರಣೆಗೆ ಮುಕ್ತವಾದಂಥ ಅವಕಾಶಗಳನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕ ತಳಹದಿಯ ಕೆಳಗೆ ಬಳಸಿ ಜನರಲ್ಲಿ ಸೋದರತ್ವವನ್ನು ಬಿತ್ತೋದಕ್ಕೆ, ಧಾರ್ಮಿಕ ಆಚಾರಗಳನ್ನು ಮುಕ್ತವಾಗಿ ನಡೆಸಲಿಕ್ಕೆ ಅವಶ್ಯ ಇರತಕ್ಕಂಥ ರೀತಿಯಲ್ಲಿ ಕುಂಭಮೇಳವನ್ನು ನಡೆಸಲಿಕ್ಕೆ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಗತ್ಯ ಸುಮಾರು 10 ಕೋಟಿ ಬೇಕು ಅಂತ ಹೇಳಿದ್ದಾರೆ ಈ ಕುಂಭಮೇಳ ರಚನೆ ನಡೆಸೋದಕ್ಕೆ. ಅದಕ್ಕೆ ಸುಮಾರು 10 ಇಲಾಖೆ, ಕುಡಿಯೋ ನೀರು, ಆರೋಗ್ಯ, ಶೌಚಾಲಯ, ಸಾರಿಗೆ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಪೊಲೀಸ್ ಬಂದೋಬಸ್ತು, ರಸ್ತೆಗಳ ದುರಸ್ತಿ, ದೇವಸ್ಥಾನದ ಸ್ನಾನಘಟ್ಟ, ಸಂಗಮ, ಮುಂಗ, ಕಾವೇರಿ ನದಿ ಸೋಪಾನ, ಇತ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವನ್ನು ನಡೆಸಿ ಆ 3 ದಿನಗಳ ಕಾಲ ಜನರು ತಮ್ಮ ಎಲ್ಲ ಒತ್ತಡ ಬದುಕನ್ನು ಮರೆತು ನಾವೆಲ್ಲ ಒಂದೇ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಪ್ರಿಯಾಂಬಲ್ ಹೇಳ್ತೀವಲ್ಲ, ಭಾರತೀಯರಾದ ನಾವು, ಈ ಸಂದೇಶವನ್ನು ಭದ್ರವಾಗಿ ಸಾರಲಿ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿ ಕೊಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ. 10 ಕೋಟಿ ಕೇಳಿದ್ದಾರೆ. ಕಳೆದ ಸಾರಿ 4 ಕೋಟಿ ಕೊಟ್ಟಿದ್ವಿ, ಈ ಸರಿ 6 ಕೋಟಿ. ಈ ಸಾರಿ ಹೋದ ಸರಿ ಒಂದು 19 ಕೋವಿಡ್ ಆದಮೇಲೆ 19, 20 ನಡೀಲೇ ಇಲ್ಲ. ಅದಕ್ಕೆ ಸೇರಿಸಿ 5 + 1 6 ಕೋಟಿ ಕೇಳಿದ್ದಾರೆ. 10 ಕೋಟಿ ಪ್ರಪೋಸಲ್ ಹೇಳಿದ್ದಾರೆ. 5ರಿಂದ 6 ಕೋಟಿ ಕೊಡ್ಬೋದು ಸರ್ಕಾರ. ಅಷ್ಟು ಕೊಟ್ಟರೆ ಚೆನ್ನಾಗಿ ಮಾಡ್ಬೋದು. ಇಲ್ಲ, ಏನಿಲ್ಲ, ಧಾರ್ಮಿಕ ಆಚಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ಹೊರತುಪಡಿಸಿ ಅದೆಲ್ಲ ಇದ್ದೇ ಇರ್ತವೆ. ಕತ್ತಲೆ ಇರದೆ ಥರ ಮಾಡಿ ಅಂತ ಹೇಳಿದ್ವಿ. ನರಸೀಪುರದಲ್ಲಿ ಕತ್ತಲೆ ಇರಬಾರ್ದು,
ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಹೆಜ್ಜೆ ಇರಲಿ, ಅದನ್ನು ಹೇಳಿದ್ವಿ. ಸರ್ ಲಾಸ್ಟ್ ಟೈಮ್ ಮಾಡಿರೋದು ಹೋದ ಸರ್ಕಾರದಲ್ಲಿ ಮಾಡಿರೋ ಬಿಲ್ಗಳೇ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಅದೆಲ್ಲವನ್ನೂ ಹೆಸರು ಮಾಡಿಕೊಡ್ತೀವಿ. ಅದು ಕೋವಿಡ್ ಬಂದಾಗ ಮತ್ತೆ 1 ಕೋಟಿ ಬಾಕಿ ಇದೆ, ಅದನ್ನು ಕೊಡಬೇಕು ಸರ್, ಕೊಡೋಕ್ಕೆ ಹೇಳಿದ್ದೀವಿ. ಪ್ರಯಾಗರಾಜಲ್ಲೂ ಕುಂಭಮೇಳ ನಡೀತಾ ಇದೆ. ಸೌತ್ ಕೇಂದ್ರ ಮೈಸೂರು ಹೇಗೆ ಬಿಲ್ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ ಒಂದು ವರ್ಲ್ಡ್ ವೈಡ್ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಕುಂಭಮೇಳ ಪುಣ್ಯ ಸ್ನಾನ ಮಾಡಬೇಕಂತ ಕರ್ನಾಟಕದಿಂದ ದೇಶದ ಬೇರೆ ಬೇರೆ ವಿದೇಶಗಳಿಂದ ಹೋಗ್ತಾರೆ. ಈ ಒಂದು ಕುಂಭಮೇಳದಲ್ಲಿ ಇಟ್ ಈಸ್ ಪ್ಯೂರ್ಲಿ ಸ್ಪಿರಿಚುವಲ್ ಪ್ರೋಗ್ರಾಮ್. ಧಾರ್ಮಿಕವಾಗಿ ಯಾರ್ಯಾರು ನಂಬಿಕೆ ಇದೆ ಅವರೆಲ್ಲ ಹೋಗಿ ಮಾಡ್ತಾರೆ, ಬೆಳಿಗ್ಗೆ ಎದ್ದು ನೀರು ಮುಳುಗ್ತಾರೆ. ನಥಿಂಗ್ ಪ್ರಿವೆಂಟ್ ದೇಮ್, ದೇ ಆರ್ ಫ್ರೀ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಪರ್ಟಿಕ್ಯುಲರ್ ಈ ಒಂದು ಭಕ್ತರು ಹಾಗೇ ಇದ್ದಾರೆ, ಸಂಖ್ಯೆ ಹೆಚ್ಚಾಗೋದೇನಿಲ್ಲ. ಹೆಂಗಿದ್ರು ಹಂಗೆ ಇದ್ದಾರೆ, ಪ್ರತಿ ವರ್ಷ ಮುಳುಗ್ತಾ ಇರ್ತಾರೆ. ಲಕ್ಷಾಂತರ ಜನ ಬರ್ಬೋದು ಅಂತ ಹೇಳ್ತಾರೆ. ಯಾರು? ನಾನು ಡೈಲಿ ಮಾಡೇ ಮಾಡ್ತಿಲ್ಲ ಪುಣ್ಯ ಸ್ನಾನ. ನಾನು ಮಾಡಿದಾಗೆಲ್ಲ ನನ್ನ ಪುಣ್ಯ ಬಂದೇ ಬರುತ್ತೆ. ಯಾಕೆಂದ್ರೆ ನನ್ನ ಮೇಲೆ ಅಂಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಳು ಕಸ ಕಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗುತ್ತೆ. ಹೀಗಾಗಿ ಡೈಲಿ ಪುಣ್ಯ ಸ್ನಾನ ಮಾಡ್ತೀನಿ ನಾನು. ಸಾಧು ಸಂತರುಗಳ ಜೊತೆ ಮಠಾಧೀಶರುಗಳ ಜೊತೆ ನೀವು ಕೂಡ ಅಧ್ಯಕ್ಷರು ಉಸ್ತುವಾರಿ ಧಾರ್ಮಿಕ ಆಚರಣೆ ಮಾಡೋದು ಸಂವಿಧಾನದ. ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ದಾಗ ಕಾಲುವೆಯಲ್ಲಿ ಮತ್ತು ಕಬಿನಿ ಹೊಳೆಯಲ್ಲಿ ಈಜ ಹೊಡಿತಿದ್ದೆ, ಈಗ ಹೊಡೆದಿಲ್ಲ. ಡಾಕ್ಟ್ರೆ, ಒಂದ್ ಕಡೆ ಪ್ರಯಾಗ್ರಾಜಲ್ಲಿ ಕೋಟ್ಯಾಂತರ ಜನ ಸೇರಿ ನದಿಗಳಲ್ಲಿ ಮುಳುಗಿ ಯೂನಿವರ್ಸಲ್ ಪೀಸ್ಗೆ ಪ್ರೇಯರ್ ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ಬುಲ್ಡೋಸರ್ ಕಲ್ಚರ್, ಇನ್ನೊಂದ್ ಕಡೆ ಡಿವಿಸಿವ್ ಪಾಲಿಟಿಕ್ಸ್. ಇದು ಏನು ಈ ಡಬಲ್ ಸ್ಟ್ಯಾಂಡ್ಸ್, ಈ ಆಚರಣೆ ಮತ್ತೆ ಈ ನಡೀತಾ ಇರೋದು ನೋಡಿದ್ರೆ ಒಂದಕ್ಕೊಂದು ಸಂಬಂಧ. ನಾನು ಧಾರ್ಮಿಕ ಆಚಾರಗಳಿಗೆ ನಂದು ವೈಯಕ್ತಿಕವಾದಂಥ ವಿರೋಧ ಏನಿಲ್ಲ. ಇಟ್ಸ್ ಬಿಕಾಸ್ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಆಚಾರಗಳಿಗೆ ಮುಕ್ತವಾದಂಥ ಅವಕಾಶ ಇದೆ. ಅದು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಐ ಆಮ್ ಕನ್ಫೈನ್ಡ್ ಟು ದಟ್. ಮೈ ಪಾಯಿಂಟ್ ಇಸ್ ಯು ಆರ್ ನಾಟ್ ಅಗೇನ್ಸ್ಟ್ ದಟ್ ಕಲ್ಚರ್, ಬಟ್ ಒನ್ಸ್ ಯು ಆರ್ ಪ್ರೀಚಿಂಗ್ ದಿ ಕಲ್ಚರ್ ಆಫ್ ಪೀಸ್, ಆನ್ ದಿ ಅದರ್ ಸೈಡ್ ದಿ ಗವರ್ನಮೆಂಟ್ ಇಸ್ ಬೀನ್ ಅಗ್ರೆಸಿವ್ ಅಂಡ್ ದೇ ಆರ್ ಡಿವಿಸಿವ್ ಆನ್ ದಿ ಅದರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಹೌ ಡು ಯು ಬ್ಯಾಲೆನ್ಸ್ ಬಿಟ್ವೀನ್ ದಿಸ್ ಟೂ ಅಂತ? The balancing reservoir lies in constitution. That's why we started the creating awareness about the constitution. ಹೇಗೆ ಜನರ ಹಿತ, ಅವರ ಹಕ್ಕುಗಳಿದ್ದಾವೆ ಸಂವಿಧಾನದಲ್ಲಿ, ಭಾರತ ದೇಶದ 140 ಕೋಟಿ ಜನರಿಗೆ ಅನ್ನೋದನ್ನು ಜಾಗೃತಿ ಮುಖಾಂತರನೇ ತೋರಿಸ್ಬೋದು. ಯಾರ್ಯಾರು ಡಿವಿಸಿವ್ ಆ್ಯಂಡ್ ಅಗ್ರೆಸಿವ್ ಪಾಲಿಟಿಕ್ಸ್ ಮಾಡ್ತಾರೆ, ಅದಕ್ಕೆ ದಿ ವೆಪನ್ ಲೈಸ್ ಇನ್ ಕಾನ್ಸ್ಟಿಟ್ಯೂಷನ್. ಸ್ವಚ್ಛತೆ ಮತ್ತೆ ನೀರೆಲ್ಲ ಗಲೀಜಾಗ್ತಾರೆ ಸರ್. ಕನ್ನಡದಲ್ಲೆಲ್ಲ ತುಂಬ ಗಲೀಜು ಮಾಡ್ತಾರೆ, ಪ್ಲಾಸ್ಟಿಕ್ ಅದು ಹೇಳಿದೆ, ಪ್ಲಾಸ್ಟಿಕ್ ಮುಕ್ತ ಈಗಾಗಲೇ ಘೋಷಣೆ ಆಗಿದೆ. ಅದು ಮಾಡಿ ರೆಗ್ಯುಲರಾಗಿ ಸ್ವಚ್ಛತೆ ಕಾಪಾಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿ ಒಂದು ಟೀಮ್ ಮಾಡಿದ್ದಾರೆ. ದೇ ಆರ್ ಟೇಕಿಂಗ್ ಕೇರ್. ಇವತ್ತು ಪ್ರೈಮ್ ಮಿನಿಸ್ಟರ್ ಮನ್ ಕಿ ಬಾತ್ ಅಲ್ಲಿ ಕಾವೇರಿ ಹೇಳಿದ್ದಾರೆ. ಇವತ್ತು ಅಡ್ರೆಸ್ ಮಾಡಿದ್ರು ಬೆಳಿಗ್ಗೆ, ಈ ಕಾವೇರಿ ಇಶ್ಯೂ ನೀವು ಏನು ಮಾಡ್ತಾ ಇದ್ದೀರಿ, ಊರು ಹೇಳಲಿಲ್ಲ, ಕಾವೇರಿಯಲ್ಲೂ ಮಾಡ್ತಾ ಇದ್ದಾರೆ ಅಂತ ಯಾವುದು ಇದನ್ನೇ ಕುಂಭಮೇಳ. ಅದೇ ಅವ್ರಿಗೆ ಗೊತ್ತಾಗಿಲ್ಲ. ಇಲ್ಲಿ ತಿರುಮಕೂಡು ನರಸೀಪುರದಲ್ಲಿ ಕಾವೇರಿ, ಕಬಿನಿ, ಸ್ಫಟಿಕ ಸರೋವರ ಸೇರ್ತೇವೆ ಅಂತೇಳಿ ಪ್ರಾಪರಾಗಿ ಇನ್ಫಾರ್ಮೇಷನ್ ಇದ್ದಂಗೆ ಕಾಣಲಿಲ್ಲ, ಅದಕ್ಕೆ ಹಂಗೆ ಹೇಳಿದ್ದಾರೆ. ಸೊ ಮೋರ್ ದೇ ಆರ್ ಇನ್ ಟು ರಿಲಿಜಿಯಸ್ ಎಕ್ಸ್ಪ್ಲಾಯಿಟೇಷನ್ ರಾದರ್ ದೆನ್ ದಿ ಪ್ರಾಕ್ಟೀಸ್. ಕೊಟ್ಟಿರ್ಬೇಕಲ್ಲ, ಫೈನಲ್ ಆಗಿದೆ, ಕೊಡ್ತೀವಿ. ಅದೇನು ಮುಚ್ಚಿಡೋದೇನಿಲ್ಲ. ಫೈನಲ್ ಆಗಿದೆ. ಎನಿ ಟೈಮ್ ವಿಲ್ ಬ್ರೀಫ್ ದಿ ಮೀಡಿಯಾ. ಥ್ಯಾಂಕ್ ಯು.